ರುಚಿಯಾದ ಪಾಲಕ್ ಪನ್ನೀರ್ ತಿನ್ನಬೇಕು ಅಂತಂದರೆ ಹೋಟೆಲ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡಬಹುದು. 3-5 ಸ್ಟೆಪ್ ಅಷ್ಟೇ. ತುಂಬ ಸಿಂಪಲ್ಲು. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಪಾಲಕ್ ಪನ್ನೀರಿಗೆ ನಾನಿವತ್ತು ಮೊದಲು 1 ಕಟ್ಟಿನಷ್ಟು ಪಾಲಕ್ ಎಲೆಗಳನ್ನ ತೊಗೊಂಡು ಕಡ್ಡಿ ಸಮೇತ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕಡ್ಡಿನೂ ತೆಗೆದುಬಿಟ್ಟು ಬರೀ ಎಲೆ ಹಾಕ್ಬೋದು, ಬಟ್ ನಾನು ಕಡ್ಡಿನ ತೆಗೆದಿಲ್ಲ. ಕಡ್ಡಿ ಸಮೇತ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು, ಚೆನ್ನಾಗಿ ಕುದಿತಿರೋ ನೀರಿನಲ್ಲಿ ಹಾಕಿಬಿಟ್ಟು ಒಂದು 30 ಸೆಕೆಂಡಿಂದ 1 ನಿಮಿಷದವರೆಗೆ ಹಾಗೆ ಬಿಟ್ಟರೆ ಅದು ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಒಂದು ನಿಮಿಷ ಆದಮೇಲೆ ಆ ಸೊಪ್ಪನ್ನು ತೆಗೆದುಬಿಟ್ಟು ಇಲ್ಲಿ ಐಸ್ ಕ್ಯೂಬ್ ವಾಟರ್ನಲ್ಲಿ ಸೇರಿಸ್ತಾ, ತಣ್ಣಗಿರೋ ನೀರಿನಲ್ಲಿ ಸೇರಿಸಿದ್ರೆ ಏನಾಗುತ್ತೆ ಅಂತಂದರೆ ಆ ಕಲರ್ ಹಾಗೆಯೇ ಮೇಂಟೈನ್ ಆಗುತ್ತೆ, ಹಸಿರಾಗೇ ಇರುತ್ತೆ. ಆಮೇಲೆ ಆ ಸೊಪ್ಪನ್ನು ಕೈನಲ್ಲಿ ಚೆನ್ನಾಗಿ ಹಿಂಡಿ ಎಷ್ಟು ನೀರನ್ನು ತೆಗೆಯೋಕ್ಕೆ ಸಾಧ್ಯನೋ ಅಷ್ಟು ನೀರನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. 1 ಕಟ್ಟಿನಷ್ಟು ಸೊಪ್ಪಿನಲ್ಲಿ ಸುಮಾರು 3-4 ಜನಕ್ಕೆ ನಾವು ಪಾಲಕ್ ಪನ್ನೀರನ್ನ ರೆಡಿ ಮಾಡ್ಕೋಬಹುದು. ಈಗ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಸೇರಿಸಾಗಿದೆ. ಇದ್ರ ಜೊತೆಗೆ ನಾನಿವತ್ತು ಒಂದು 15-20 ಗೋಡಂಬಿ ಬೀಜನ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿರೋಂಥ ಗೋಡಂಬಿ ಬೀಜನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಟೇಸ್ಟು ಬರುತ್ತೆ, ಹಾಗೆಯೇ ನೈಸಾಗಿ ಟೆಕ್ಸ್ಚರು ಕೊಡುತ್ತೆ. ಜೊತೆಗೆ ಇಲ್ಲಿ 2 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಮುಂದೆ ಕೆಂಪು ಮೆಣಸಿನ್ಕಾಯಿನೂ ಸೇರಿಸೋದ್ರಿಂದ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಷ್ಟನ್ನು ನೀರು ಹಾಕ್ತೇನೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಇದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ನಾನು 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು. ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ರೀತಿ 1 ಕಟ್ಟು ಸೊಪ್ಪಿಗೆ 200 ಗ್ರಾಮಷ್ಟು ಪನ್ನೀರನ್ನ ಸೇರಿಸ್ಕೋಬೋದು. ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಪನ್ನೀರನ್ನ ಸೇರಿಸ್ಕೋಬೋದು. ಈಗ ಕ್ಯೂಬಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ, ಆಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಾಮಗ್ರಿ ಅವಶ್ಯಕತೆ ಇಲ್ಲ. ಮೊದಲು ಸೊಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಆಮೇಲೆ ಪನ್ನೀರನ್ನ ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀವಲ್ವ. ಈಗ ಪ್ಯಾನಿಗೆ ಎಣ್ಣೆ, ಜೀರಿಗೆ ಹಾಗೆ ಈರುಳ್ಳಿ ಹಾಕಿ, ಈರುಳ್ಳಿಗೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಪುಡಿನ ನೆಕ್ಸ್ಟ್ ಸ್ಟೇಜ್ನಲ್ಲೂ ನಾವು ಸೇರಿಸ್ಕೊಳ್ತೀವಿ. ಈಗ ಉಪ್ಪಿನ ಪುಡಿ ಹಾಕಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ನಾವು ರುಬ್ಕೊಂಡಂತಹ ಪಾಲಕ್ಕು, ಗೋಡಂಬಿ ಹಾಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ಕೆಲವು ಮಸಾಲೆ ಪುಡಿನ ಸೇರಿಸಬೇಕಾಗುತ್ತೆ. ಗರಂ ಮಸಾಲೆ ಪುಡಿ 1 ಟೀ ಸ್ಪೂನು, ಖಾರದ ಪುಡಿ ಅರ್ಧ ಟೀ ಸ್ಪೂನು, ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇಷ್ಟು ಮಸಾಲೆ ಪುಡಿನ ಸೇರಿಸ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಸಿಂಪಲ್ಲು ಪಾಲಕ್ ಪನ್ನೀರ್ ಮಾಡೋದು. ಜಾಸ್ತಿ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಗರಂ ಮಸಾಲೆ ಇರುತ್ತೆ ಮನೆಯಲ್ಲಿ, ಹಾಗೆಯೇ ಕೆಂಪು ಖಾರದ ಪುಡಿ ಇರುತ್ತೆ. ಸ್ವಲ್ಪ ಪೇಸ್ಟನ್ನು ಮಾಡಿಕೊಂಡು ಪನ್ನೀರನ್ನ ಹಾಕಿಬಿಟ್ರೆ ಅಷ್ಟೇ, ರೆಡಿ ಆಗೋಗ್ಬಿಡ್ತು. ಎಲ್ಲ ಚೆನ್ನಾಗಿ ಕುದ್ದಿ ಹಸಿ ವಾಸನೆ ಹೋಗಿದೆ ಅಂದಾಗ ಅದಕ್ಕೆ ನಾವು ಕಟ್ ಮಾಡ್ಕೊಳ್ಳೋಂಥ ಪನ್ನೀರ್ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಪನ್ನೀರ್ ಪೀಸಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಲೋನಲ್ಲೇ ಇಟ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಲಿ. ಈ ಹಂತದಲ್ಲೂ ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಲನ್ನ ಸೇರಿಸ್ಕೋಬಹುದು. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇಡೋಣ. ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ಸೇರಿಸೋಣ. ಬೆಳ್ಳುಳ್ಳಿ ಪೀಸಸ್ ಒಗ್ಗರಣೆ, ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಸಣ್ಣ ಬಾಣಲೆಗೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂದಾಗ ಒಂದು 15-20 ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 2 ಗುಂಡು ಕೆಂಪು ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ಆವಾಗಲೇ ಈ ಟೇಸ್ಟು ಚೆನ್ನಾಗಿ ಬರುತ್ತೆ. ಪಾಲಕ್ ಪನ್ನೀರಿಗೆ ಲಾಸ್ಟಿಗೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಸೇರಿಸಬೇಕಾದ್ರೆ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿದೆ ಅಂದಾಗ ಅದಕ್ಕೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದರೆ ಈ ಬೆಳ್ಳುಳ್ಳಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ರೆಡಿಯಾಗಿರೋವಂಥ ಪಾಲಕ್ ಪನ್ನೀರ್ ಗ್ರೇವಿ ಮೇಲೆ ಹಾಕಿಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ, ಸುಲಭವಾಗಿ ಮಾಡುವಂಥ ರುಚಿಯಾದಂಥ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಏನಪ್ಪ ಪಾಲಕ್ ಪನ್ನೀರ್ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗಬೇಕಾ ಅಂತಂದರೆ ಇಲ್ಲ, ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ. 3-4 ಸ್ಟೆಪ್ ಅಷ್ಟೇ. ಪನ್ನೀರನ್ನ ಒಂದು 2-3 ಬಾರಿ ನೀವು ಮನೆಯಲ್ಲಿ ಮಾಡಿ ಆಮೇಲೆ ನಿಮಗೆ ಅನಿಸುತ್ತೆ ಇದು ನಾವು ಮಾಡುವಂಥ ಸೌತ್ ಇಂಡಿಯಾದಲ್ಲಿ ಮಾಡುವಂಥ ಗೊಜ್ಜಿಗಿಂತಲೂ ತುಂಬಾ ಸುಲಭ ಅಂತ. ಎಲ್ಲ ರೆಡಿಯಾಗಿದೆ ಅಂದಾಗ ಲಾಸ್ಟಿಗೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಎಕ್ಸಲೆಂಟ್ ಆಗಿರೋಂಥ ಪಾಲಕ್ ಪನ್ನೀರು ರೆಡಿ. ಇವತ್ತು ಈ ಪಾಲಕ್ ಪನ್ನೀರ್ ಜೊತೆ ಫುಲ್ಕ ಮಾಡಿದ್ದೀನಿ. ಸೂಪರ್ ಕಾಂಬಿನೇಷನ್ನು.
ಹಾಗೆಯೇ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.